ಕೈ ಮಸಾಲ ರೆಡಿ ಆಗಿದೆ. ಒಂದು ಉಂಡೆನೂ ಹೊಡೆದಿಲ್ಲ ನೋಡಿ. ಬೆಳಿಗ್ಗೆ ಪೂರಿಗೆ ಕೈಮಾ ಸೂಪರ್ ಆಗಿರುತ್ತೆ ಬ್ರೇಕ್ಫಾಸ್ಟ್. ಹಾಯ್, ಇವತ್ತು ನಮ್ಮ ಮನೇಲಿ ಮಟನ್ ಕೈಮಾ ಸಾರು. ಮಟನ್ ನೋಡಿ ಚೆನ್ನಾಗಿ ಈ ಥರ ಬರೀ ತೊಡೆನಲ್ಲಿ ಹಾಕ್ಸ್ಕೊಂಡು ಬಂದಿದ್ದೀರಿ. ತೊಡೆನಲ್ಲೇ ಓಡಿಸ್ಕೊಟ್ಟಿದ್ದಾರೆ, ಸ್ವಲ್ಪ ದಪ್ಪ ದಪ್ಪ ಇದೆ. ಇದಕ್ಕೆ ಏನು ಬೇಕು ಅಂತ ಮಸಾಲೆ, ಕೈಮಾಗ ಮಸಾಲೆ ಏನು ಬೇಕಂತ ತೋರಿಸ್ಕೊಡ್ತಾ ಇದ್ದೆ. ದೊಡ್ಡ ಈರುಳ್ಳಿ, ಒಂದು ಅರ್ಧ ಚಿಪ್ಕಿಂತ ಕಡಿಮೆ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುರ್ಗಡ್ಲೆ ಮಸಾಲೆಗೆಲ್ಲ, ಕೈಮಾ ಉಂಡೆಗೆ 1.5 ಬೆಳ್ಳುಳ್ಳಿ, 1 ತುಂಡು ಶುಂಠಿ, 2 ಟೊಮೆಟೊ, ಒಂದು ಅರ್ಧ ಸ್ಪೂನ್ ಸೋಂಪು, 8 ಲವಂಗ, 5 ಏಲಕ್ಕಿ, 2 ತುಂಡು ಚಕ್ಕೆ, ಅರ್ಧ ಸ್ಪೂನ್ ಮೆಣಸು ರುಬ್ಬಕ್ಕೆ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಇವಾಗ ತೋರಿಸಿರೋ ಮಸಾಲೆನಲ್ಲೇ ಈ ಕೈಮಾಗೆ ಕಲಿಸ್ಕೊಳ್ಳೋಕ್ಕೆ ಎಷ್ಟು ಬೇಕಂತ ಹಾಕೊಳ್ತೀವಿ. ಸಾರು ಮಾಡೋದಕ್ಕೆ ಫಸ್ಟು ಕೈಮಾ ಉಂಡೆ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಬೇಕು. ಅದಕ್ಕೆ ಏನೇನು ಹಾಕೋದಂತ ಹೇಳ್ತೀನಿ. ಫಸ್ಟ್ ಇದರಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಪುದೀನ. ಮಸಾಲೆ ನಾನು ತೋರಿಸಿದ್ನಲ್ಲ ಅದರಲ್ಲಿಂದ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕ್ಕೊಡಿ. ಅದನ್ನ ಹಾಕಿ ರುಬ್ಕೊಂಡಿರೋದನ್ನ ಇವಾಗ ಸ್ವಲ್ಪ ಕೈಮಾಗ ಹಾಕೊಳ್ತಾ ಇದ್ವಿ. ಅದ್ರ ಜೊತೆಗೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಹುರ್ಗಡ್ಲೆ ತೋರಿಸಿದ್ನಲ್ಲ ಅದು ಪುಡಿ ಮಾಡಿ ಇಟ್ಕೊಂಡಿದ್ದೀರಿ, ಇದಕ್ಕೆ ಹಾಕೊಳ್ತಾ ಇದ್ದೀವಿ. ಇದು ನಾನು ತೋರಿಸಿದ್ನಲ್ಲ ತೆಂಗಿನಕಾಯಿ, ಟೊಮೆಟೊ, ಗಸಗಸೆ, ಪಟ್ಟೆ, ಲವಂಗ, ಏಲಕ್ಕ, ಸೋಂಪೆಲ್ಲ, ಗರಂ ಮಸಾಲೆ ತೋರಿಸಿದ್ನಲ್ಲ ಅದು ಹಾಕಿ ರುಬ್ಕೊಂಡಿರೋದು. ಅದು 2 ಸ್ಪೂನ್. ಒಂದು ಕೆಜಿಗೆ 1.5 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆ, ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು. ಇದನ್ನ ಇಷ್ಟ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕಿರೋ ಮಸಾಲೆನೆಲ್ಲ ಮಾಂಸ ಕಾಣಿಸ್ತೀರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ಮಿಕ್ಸಿನಲ್ಲಿ ಹಾಕೋದು ತೋರಿಸ್ತೀನಿ. ಮಿಕ್ಸಿನ ಜಾಸ್ತಿ ರುಬ್ಬೋಕೆ ಬಿಡಬಾರ್ದು, ಸುಮ್ಮನೆ ಅಷ್ಟೇ. ಜಾಸ್ತಿ ರುಬ್ಬರೆ ನೈಸ್ ಆಗೋಗ್ಬಿಡ್ತಿತ್ತು ಮಾಂಸ. ದಪ್ಪ ದಪ್ಪ ಹೊಡೆದಿದ್ದಾರಲ್ಲ, ಇದು ನೋಡಿ, ಇದು ಗೊತ್ತಾಗ್ತಿತ್ತು. ಇದು ಇಷ್ಟು ದಪ್ಪ ಹಾಕಿದ್ರೆ ಉಂಡೆ ಹೊಡೆದೋಗ್ಬಿಡುತ್ತೆ. ಇದು ನೋಡಿ ಮಿಕ್ಸಿಗೆ ಹಾಕಿದ್ದು. ಸುಮ್ಮನೆ ಜಾಸ್ತಿನೇ ಹಾಕ್ಬಾರ್ದು, ಮಿಕ್ಸಿ ಸುಮ್ಮನೆ ರಫ್ ಆಗಿ ಹಾಕಿರೋದನ್ನ ಪಕ್ಕಕ್ಕೆ ಇಟ್ಕೊಂಡು ಎಲ್ಲ ಇದೇ ರೀತಿ ಹಾಕಿ ಇಟ್ಕೊಂಡ್ಬಿಡೋದು.
ನೋಡಿ ಕೈಮಾ ಮಿಕ್ಸಿಗೆ ಹಾಕೊಂಡು ರುಬ್ಬಿಟ್ಕೊಂಡಿದ್ದೀರಿ. ತುಂಬ ರುಬ್ಕೋಬಾರ್ದು, ಗರಿ ಗರಿಯಾಗಿರ್ಬೇಕು ನೋಡಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕೊಂಡು ಎಲ್ಲ ಕಲಿಸ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿ ಇಟ್ಕೊಳ್ಳೋಣ. ನೋಡಿ ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಪುಡಿ ಪುಡಿ ಕಟ್ ಮಾಡಿರೋದು ಎಲ್ಲ ಕಲಸಿಟ್ಕೊಂಡಿದ್ದೀವಿ ಕೈಮಾದಲ್ಲಿ. ಇವಾಗ ಉಂಡೆ ಮಾಡ್ಕೊಳ್ಳೋಣ. ಕಡಲೆ ಪುಡಿ ಹಾಕ್ತಿರಲ್ಲ, ಕಡಲೆ ಪುಡಿ ಹಾಕಿದ್ರೆ ಉಂಡೆ ಒಡೆದೋಗಲ್ಲ. ಆಮೇಲೆ ಮಾಂಸ ತುಂಬ ದಪ್ಪ ಇದ್ರೆ ಒಡೆದೋಗುತ್ತೆ. ಉಂಡೆ ಮಾಡಿ ಇಟ್ಕೊಳ್ಳೋಣ. ಮಡಕೆ ಇಕ್ಕಿದ್ದೀರಿ. ಮಡಕೆ ಚೆನ್ನಾಗಿ ಬಿಸಿ ಆಗಿದೆ. ಕಡಲೆಗೆ ಎಣ್ಣೆ ಹಾಕೊತಾ ಇದ್ದೀನಿ. ಒಂದು 100 ಗ್ರಾಮ್ 150 ಗ್ರಾಮ್ ಹಾಕ್ತಾ ಇದ್ದೀನಿ 1 kg ಮಟನ್ಗೆ. ಎಣ್ಣೆ ಬಿಸಿ ಆಗಿದೆ. ಮಸಾಲೆ ತೋರಿಸಿದ್ನೆಲ್ಲ ಕೊತ್ತಂಬರಿ ಪುದೀನ ಎಲ್ಲ ರುಬ್ಬಕ್ಕೆ ಜಾಸ್ತಿ ಹಾಕೋದಿಲ್ಲ, ಒಗ್ಗರಣೆಗೆ ಜಾಸ್ತಿ ಹಾಕೋದು. ಪುದೀನ, ಕೊತ್ತಂಬರಿ, ಒಂದು 4 ಹಸಿಮೆಣಸಿನಕಾಯಿ. ರುಬ್ಬಿಟ್ಕೊಂಡಿದ್ದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಅದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು 5 ನಿಮಿಷ ಆಗಿದೆ. ಅದು ವಾಸನೆ ಹೋಗ್ಬೇಕಿಲ್ಲಂದ್ರೆ ಸಾರು ರುಚಿ ಕೊಡಲ್ಲ ನಮಗೆ. ಅಂದರೆ ಚೆನ್ನಾಗಿ ಬೇಯಬೇಕು. ಹೌದು. ಇವಾಗ ಒಂದು ಸ್ಪೂನ್ ಅರಿಶಿನ ಪುಡಿ, ಕಸ್ತೂರಿ ಮೆಥಿ. ನಾನು ನಾನ್ ವೆಜ್ ಎಲ್ಲದಕ್ಕೂ ಹಾಕ್ತೀನಿ, ಯಾಕಂದರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಅಕಸ್ಮಾತ್ ಏನೋ ಕೌಚ್ ವಾಸನೆ ಇದ್ರೂ ಅದು ಕೌಚ್ ವಾಸನೆ ಗೊತ್ತಾಗೋದಿಲ್ಲ ಕಸ್ತೂರಿ ಮೆಥಿ. ಚೆನ್ನಾಗಿ ನೋಡಿ ಕಸ್ತೂರಿ ಮೆಥಿ ವಾಸನೆ ಬರ್ತಾ ಇರ್ತದೆ ಅಂತ. ವಿಡಿಯೋ ಅಲ್ಲಿ ಬರಲ್ಲ. ಇವಾಗ ನಮಗೆ ಬರ್ತಾ ಇದೆ. ನಮಗೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು, ಅದರಿಂದ ನಾನು 4 ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ಎಷ್ಟು ಖಾರ ತಿಂತೀರ ಅದು ನಿಮ್ಮ ಪ್ರಕಾರ ಹಾಕ್ಬೋದು. ಮೂರು ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ತನಕ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರು, ಇವಾಗ ನಾವು ರುಬ್ಬಿಕ್ಕಿದ್ರಲ್ಲ ಟೊಮಾಟೊ, ತೆಂಗಿನಕಾಯಿ, ಗಸಗಸೆ, ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ತೋರಿಸಿದ್ದೀನಲ್ಲ ಅದನ್ನೆಲ್ಲ ಹಾಕಿ ರುಬ್ಕೊಂಡಿರೋದು. ಚೆನ್ನಾಗಿ ಮಸಾಲೆ ಎಲ್ಲ ಕಲಿಸ್ಕೊಂಡು ಒಂದು ದಿಟ್ಟವಾಗಿ ನೀರು ಹಾಕ್ಕೊಳ್ರಿ. ಇದು ಚೆನ್ನಾಗಿ ಸಾರು ಚೆನ್ನಾಗಿ ಕೊದಿವಾಗ ನಾವು ಉಂಡೆ ಮಾಡಿ ಇಟ್ಕೊಂಡಿರೋ ಕೈಮೆಲ್ಲ ಹಾಕ್ಕೊಳ್ಳೋದು. ಇವಾಗ ಸಾರು ಚೆನ್ನಾಗಿ ಕೊದಿಯಕ್ಕೆ ಬಿಡೋಣ. ಅಷ್ಟೊಂದು ಮುಚ್ಚಳ ಹಾಕ್ಕೊಳ್ಳೋದು. ಎಲ್ಲಿಂದ ತಂದ್ರೆ ಇದು ಮಡಿಕೆ ಎಷ್ಟು ಚೆನ್ನಾಗಿದೆ.
ಇದು ತಗೊಂಡು 5 ವರ್ಷ ಆಯಿತು. ಹೊಸಕೋಟೆಯಿಂದ ತಗೊಂಡು ಬಂದಿದ್ದು. ಹೊಸಕೋಟೆ ದೇವಸ್ಥಾನಕ್ಕೆ ಹೋಗುವಾಗ ರೋಡಲ್ಲಿ ಮಾರ್ತಾ ಇದ್ರು. ಸಾರು ಚೆನ್ನಾಗಿ ಕೊದೀತಾ ಇದೆ. ಕೈಮ ಉಂಡೆಲ್ಲ ಅವರು ಕೊದಿವಾಗ ಸ್ಲೋ ಮಾಡ್ಕೊಂಬಿಟ್ರಿ. ಸ್ಲೋ ಮಾಡ್ಕೊಂಡು ಎಲ್ಲ ಒಂದೊಂದಾಗಿ ಹಾಕ್ಕೊಡೋಣ. ಎಲ್ಲ ಉಂಡೆ ಎಲ್ಲ ನೀಟಾಗಿ ಒಂದೊಂದೇ ಎಲ್ಲ ಹಾಕೊಂಡ್ಬಿಡ್ರಿ. ಎಲ್ಲ ಒಂದೊಂದೇ ಎಲ್ಲ ಸಾರಿಗೆ ಹಾಕ್ಕೊಂಡು ಒಂದು 5 ನಿಮಿಷ ಸ್ಲೋನಲ್ಲೇ ಇರಲಿ, ಮುಚ್ಕೊಳ್ಳೋಣ. ಹಾಕಿದ ತಕ್ಷಣ ಕೊದಿಯಕ್ಕೆ ಬಿಡ್ರಿ. ಒಂದು 5 ನಿಮಿಷ ಸ್ಲೋನಲ್ಲೇ ಇರಲಿ. 5 ನಿಮಿಷ ಆಗಿದೆ. 5 ನಿಮಿಷ ಮುಂಚೆ ಜೋರಾಗಿ ಇಟ್ಬಿಟ್ರೆ ಉಂಡೆ ಎಲ್ಲ ಹೊಡೆದೋಗ್ತೈತೆ ನೋಡ್ರಿ. ಇವಾಗ ಪುರಿ ಜೋರಿ ಮಾಡ್ಕೊಳ್ಳೋಣ. ಸೌಟೆಲ್ಲ ಹಾಕಿ ಕಲಿಸ್ಬಾರ್ದು. ಇವಾಗ ಒಂದು 10 ನಿಮಿಷನ ಆಗಬೇಕು. ಮುಂದೆ ಎಲ್ಲ ಗಟ್ಟಿ ಆದಮೇಲೆ ಸ್ವಲ್ಪ ಕಲಿಸ್ಬೇಕು ಅಷ್ಟೇ. ಇವಾಗ ಒಂದು 20 ನಿಮಿಷ ಬೇಕಿದ್ದ ಆಗೋಕ್ಕೆ. ಅದ್ರ ತನಕ ಪುರಿ ಜಾಸ್ತಿ ಮಾಡಿದ್ದೀರಿ, ಮುಚ್ಚಿಕ್ ಕೂಡ. ಚೆನ್ನಾಗಿ ಕುಜ್ಜಿ ನೋಡಿ ಗ್ರೇವಿ. ಮುದ್ದೆಗೆ, ಚಪಾತಿಗೆ, ದೋಸೆ, ಇಡ್ಲಿ, ರೈಸ್. ಕೈಮಾ ಸಾರು ರೆಡಿ ಆಗಿದೆ. ಒಂದು ಉಂಡೆನೂ ಹೊಡೆದಿಲ್ಲ ನೋಡ್ರಿ. ಕೈಮಾ ಸಾರಿಗೆ ಪರೋಟ, ವೀಟ್ ಪರೋಟ ಸೂಪರಾಗಿರುತ್ತೆ. ಬೆಳಿಗ್ಗೆ ಪೂರಿಗೆ ಕೈಮಾ ಸೂಪರಾಗಿರುತ್ತೆ ಬ್ರೇಕ್ಫಾಸ್ಟ್.